ಆತನ ಬೆಳಕು ಎಂಥ ಬೆಳಕು ಗೊತ್ತಾ? ನಿನ್ನ ತಲೆಯಲ್ಲಿರುವಂಥ ಒಂದು ಕೂದಲು ಉದುರೋದ್ರೂ ಅದು ಕಾಣಿಸುತ್ತೆ. ಅಂಥ ಬ್ರೈಟು ಪ್ರಪಂಚದಲ್ಲಿ ಯಾವ ಲೈಟ್ಗಳು ಎಲ್ಲ ಉರಿಸಿದ್ರೂ ಆತನ ಬೆಳಕು ಕೊಡೋದ್ರ ಮುಂದೆ ಎಲ್ಲ ವೇಸ್ಟ್ ಪ್ರೇಮ. ಆತನ ಮಿಂಚು ಭೂಲೋಕವನ್ನು ಬೆಳಗಿಸುತ್ತದೆ ಅಂತ ದೇವರ ವಾಕ್ಯ ಹೇಳುತ್ತೆ. ಹೌದಾ? ಹೌದು ಪ್ರೇರೆ. ಆ ಮಿಂಚಿನ ಹೊಡೆತಕ್ಕೆ ಭೂಲೋಕವು ಬೆಳಗುತ್ತೆ. ಆತನ ಗರ್ಜನೆಗೆ ಆಕಾಶದಲ್ಲಿ ನೀರು ಮೊರವನ್ನುತ್ತೆ. ಆಕಾಶದಲ್ಲಿರುವಂಥ ನೀರು ಸಮುದ್ರ, ಅಲ್ಲಿ ಅಲೆಗಳು, ಇಲ್ಲಿ ಭೂಲೋಕದಲ್ಲಿ ಅಲೆಗಳು ಹೊಡೆದಾಗ ಎಷ್ಟು ಸೌಂಡ್ ಬರುತ್ತೆ. ಆಕಾಶದಲ್ಲಿ ನೀರು ಡ್ಯಾಶ್ ಆಗುವಾಗ ಎಂಥ ಸೌಂಡು, ಎಂಥ ಗರ್ಜನೆ ಅದು. ಸೌಂಡು ಗರ್ಜನೆ ಬರುವಾಗ ಅನೇಕರಿಗೆ ಪ್ರೇರಣೆ ನಿಂತ್ಕೊಳ್ಳೋಕ್ಕಾಗಲ್ಲ. ಅನೇಕರಿಗೆ ಭಯ, ಅಯ್ಯೋ ಏನಾಗುತ್ತೋ, ಭೂಲೋಕ ಏನಾಗುತ್ತೋ ಅಂತ. ಆಗ ಒಂದು ಕ್ಷಣ ದೇವರನ್ನ ನೆನೆಸ್ಕೊತೀವಿ, ದೇವರೇ ಏನಪ್ಪ ಮಾಡ್ತಾ ಇದ್ದೀವಿ ಅಂತ. ದೇವರು ಆತನ ಗರ್ಜನೆ ಎಂಥ ಗರ್ಜನೆ ಗೊತ್ತಾ? ಆ ಗರ್ಜನೆನೇ ಸೈಂಟಿಸ್ಟ್ ಹೇಳುವಂಥ, ಏನು ಹೇಳ್ತಾ ಇದ್ದಾರೆ ಸೈಂಟಿಸ್ಟು? ದೊಡ್ಡ ಸ್ಫೋಟಕ ಉಂಟಾಯಿತು, ಆ ಸ್ಫೋಟಕದ ಮೂಲಕ ಈ ಲೋಕಗಳು ಉಂಟಾಯಿತು ಅಂತಲ್ಲ. ಆ ಸ್ಫೋಟ ದೇವರ ಶಬ್ದ, ದೇವರ ಮಾತು ಪ್ರೇರಣೆ. ಆ ಮಾತುಗಳಿಂದ ಲೋಕವು ಉಂಟಾಯಿತು. ಓಕೆನಾ? ನೋಡಿದ್ದೀವ ಇದು ಕೆಡೆ ಓದ್ಕೊಳ್ಳೋಣ. ಮಳೆಗೋಸ್ಕರ ಮಿಂಚನ್ನು ಹೊಳೆಯ ಮಾಡುತ್ತಾನೆ, ತನ್ನ ಭಂಡಾರದಿಂದ ಗಾಳಿಯನ್ನು ಬೀಸ ಮಾಡುತ್ತಾನೆ. ಎಲ್ಲರೂ ತಿಳುವಳಿಕೆ ಇಲ್ಲದ ಪಶುಪ್ರಾಯರಾಗಿದ್ದಾರೆ, ಮೂಢರು, ಅಜ್ಞಾನಿಗಳು, ಪಶುಪ್ರಾಯರಂತೆ. ತಾನು ಕೆತ್ತಿದ ವಿಗ್ರಹಗಳ ನಿಮಿತ್ತ ಪ್ರತಿಯೊಬ್ಬ ಅಕ್ಕಸಲಿಗನಿಗೂ ಅವಮಾನಕ್ಕೆ ಗುರಿಯಾಗುವನು. ಮಳೆ ಬರಬೇಕು ಅಂದರೆ ಯಾರಿಗೆ ಮದುವೆ ಮಾಡಿಸ್ತಾರೆ ಇವರು ಪ್ರೇರೆ? ಕಪ್ಪೆಗಳಿಗೆ ಮದುವೆ ಮಾಡಿಸ್ತಾರೆ. ಯಾರು? ಅನೇಕರು ಇದ್ದಾರೆ ಪ್ರೇರೆ, ದೋಚ್ಕೊಳ್ಳುವಂಥ ಪುರೋಹಿತರು ಇದ್ದಾರೆ. ಏನು ಮಾಡ್ತಾರೆ ಅವರು? ಅದೇ ಹೇಳ್ತಾರೆ ದೇವರು, ತಾನು ಕೆತ್ತಿದ ವಿಗ್ರಹದ ನಿಮಿತ್ತ ಪ್ರತಿಯೊಬ್ಬ ಅಕ್ಕಸಲಿಗನಿಗೂ ಅವಮಾನಕ್ಕೆ ಗುರಿಯಾಗುವನು. ಕಪ್ಪೆಗಳ ಮದುವೆ ಮಾಡಿಸ್ತಾರೆ, ಕತ್ತೆಗಳ ಮದುವೆ ಮಾಡಿಸ್ತಾರೆ, ಮಳೆ ಬರುತ್ತಾ? ಅಲ್ಲ ರೀ, ಮಳೆ ಕೊಡುವಂಥ ಯಜಮಾನನು ಮೇಲಡೆ ಟ್ಯಾಂಕಲ್ಲಿ ನೀರು ಮಡಿಕೊಂಡಿದ್ದಾನೆ. ಇವಾಗ ಬಾಡಿಗೆ ಮನೆಗೆ ನೀರು ಬೇಕು ಅಂದರೆ, ಬಾಡಿಗೆ ಮನೆ ನೀರು ಬೇಕಂದ್ರೆ ಓನರ್ ಆರ್ಡರ್ ಇರಬೇಕು. ಓನರ್ ತಗೊಬಂದು ಮನೆಯಲ್ಲಿ ನೀರು ಹಾಕಿಸ್ತಾರೆ, ಟ್ಯಾಂಕರ್ಗೆ ನೀರು ಹಾಕಿಸ್ತಾರೆ, ಇಲ್ಲಿ ಬಾಡಿಗೆ ವಾಸ ಇರುವಂಥ ಜನರಿಗೆ ನೀರು ಬರುತ್ತೆ. ಓಕೆನಾ? ಓಕೆ. ಇವಾಗ ಯಜಮಾನ ಹತ್ರ ಕೇಳ್ತಾ ಇಲ್ಲ, ಯಜಮಾನನ ಹತ್ರ ನೀರು ಬಿಡಿ ಅಂತ ಕೇಳ್ತಾ ಇಲ್ಲ, 2 ಕಪ್ಪೆ ತಗೊಬಂದ್ಬಿಟ್ಟು ಮದುವೆ ಮಾಡಿಸೋದು. ಎಂಥ ಅಜ್ಞಾನಿ ರೀತಿ, ಎಂಥ ಮೂಢರಿರ್ಬೋದು, ಅಂದರೆ ಲುಚ್ಚಗಳೇ ಇರ್ಬೋದು ಪ್ರಿಯರೇ. ಕಪ್ಪೆಗಳಿಗೆ ಮದುವೆ ಮಾಡಿಸಿದ್ರೆ ಏನು ಬೇರೆ ಹೃದಯದಲ್ಲಿ ತುಂಬಿರೋದೇ ಬಾಯಲ್ಲಿ ಬರ್ತದಂತೆ. ಈ ಹೃದಯ ಏನು ಮದುವೆ ಮಾಡಿಸೋದಾ ಅವ್ರಿಗೆ?